ನಮಸ್ಕಾರ. ಮಾನ್ಯ ಕುಲಪತಿಗಳು, ಕುಲಸಚಿವರು, ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರು, ನಮ್ಮೊಂದಿಗಿರುವ ಮುಖ್ಯ ಅತಿಥಿಗಳು ಹಾಗೂ ಕುಲಸಚಿವರು ಪ್ರೊಫೆಸರ್ ರಮೇಶ್ ಲಣ್ಣಂಕರ್ ಸರ್ ಅವರು ಕೂಡ ಉಪಸ್ಥಿತರಿರಬೇಕಾಗಿ ಅವರಿಗೆ ಕೇಳಿಕೊಳ್ಳುತ್ತೇವೆ. ನಮ್ಮೊಂದಿಗೆ ಬಂದಿರತಕ್ಕಂಥ ಮಾನ್ಯ ಸಿಂಡಿಕೇಟ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಉದಯ್ ಕುಮಾರ್ ಪಾಟೀಲ್, ಸಿಂಡಿಕೇಟ್ ಸದಸ್ಯರು, ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ, ಅವರು ವೇದಿಕೆ ಮೇಲೆ ಆಸೀನರಾಗಬೇಕು ಅವರು ಕೇಳಿಕೊಳ್ಳುತ್ತೇವೆ. ನಮ್ಮೊಂದಿಗೆ ಇರುವ ಇನ್ನೋರ್ವ ಸಿಂಡಿಕೇಟ್ ಸದಸ್ಯರಾದ ಶ್ರೀ ರಾಘವೇಂದ್ರ ಭೈರಪ್ಪ ಸರ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು ಅವರನ್ನು ಕೇಳಿಕೊಳ್ಳುತ್ತೇವೆ. ಈ ಕಾರ್ಯಕ್ರಮಕ್ಕೆ ಸದಾ ನಮ್ಮೊಂದಿಗಿರುವ ಕುಲಸಚಿವರು, ಮೌಲ್ಯಮಾಪನ ವಿಭಾಗ ಮತ್ತು ಹಿರಿಯರು ಡಾಕ್ಟರ್ ಎನ್ ಜಿ ಕಣ್ಣೂರ್ ಸರ್ ಅವರು ನಮಗೆಲ್ಲ ಈ ವೇದಿಕೆ ಒದಗಿಸಿಕೊಟ್ಟು ಗ್ರೌಂಡ್ ಒದಗಿಸಿಕೊಟ್ಟಿರ್ತಕ್ಕಂಥವ್ರು ಅವರು ನಮ್ಮೊಂದಿಗೆ ಸದಾ ಇದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಅವರಿಗೆ ಕೇಳಿಕೊಳ್ಳುತ್ತೇವೆ. ಅತಿಥಿ ಉಪನ್ಯಾಸಕರಾಗಿರ್ತಕ್ಕಂಥ ಡಾಕ್ಟರ್ ಮಾಧುರಿ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಅವರು ಕೇಳಿಕೊಳ್ಳುತ್ತೇವೆ. ಅತಿಥಿ ಉಪನ್ಯಾಸಕರ ಸಂಘದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಡಾಕ್ಟರ್ ಅಶೋಕ್ ದೊಡ್ಮನಿ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಅವರು ಕೇಳಿಕೊಳ್ಳುತ್ತೇವೆ. ಸದಾ ನಮ್ಮೊಂದಿಗಿರುವ ಉತ್ಸಾಹಿಗಳು, ಯುವಕರ ಬೆನ್ನೆಲುಬಾಗಿರುವ ಡಾಕ್ಟರ್ ಜಗನ್ನಾಥ್ ಪಟ್ಟಣಕರ್ ಸರ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶ್ರೀರಾಮ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಅವರನ್ನು ಕೇಳಿಕೊಳ್ಳುತ್ತೇವೆ. ಅಧ್ಯಕ್ಷ ಸ್ಥಾನ ವಹಿಸಿದ ಡಾಕ್ಟರ್ ಅರುಣ್ ಕುಮಾರ್ ಬಿ ಕುರ್ನೆ, ಅಧ್ಯಕ್ಷರು ಅತಿಥಿ ಉಪನ್ಯಾಸಕರ ಸಂಘ, ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ, ಅವರು ವೇದಿಕೆ ಮೇಲೆ ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಳಬೇಕಾಗಿ ಅವರು ಕೇಳಿಕೊಳ್ಳುತ್ತೇವೆ. ಹಿರಿಯ ಅತಿಥಿ ಉಪನ್ಯಾಸಕರು ಮೇಡಮ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಅವರು ಕೇಳಿಕೊಳ್ಳುತ್ತೇವೆ. ನಮ್ಮ ವಿಶ್ವವಿದ್ಯಾಲಯ ನಮ್ಮ ಹೆಮ್ಮೆ, ನಮ್ಮ ದೇಶ ನಮ್ಮ ಹೆಮ್ಮೆ, ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ. ಹೀಗೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಅತಿಥಿ ಉಪನ್ಯಾಸಕರ ಸಂಘ ಹಮ್ಮಿಕೊಂಡಿರ್ತಕ್ಕಂಥ ಸಂವಿಧಾನ ದಿನಾಚರಣೆ ಅಂಗವಾಗಿ ಸಂವಿಧಾನ ಪ್ರೀಮಿಯರ್ ಲೀಗ್ 2026 ಗುಲ್ಬರ್ಗ ವಿಶ್ವವಿದ್ಯಾಲಯ ಪುರುಷ ಹಾಗೂ ಮಹಿಳಾ ತಂಡ ಈ ಕಾರ್ಯಕ್ರಮ ಉದ್ಘಾಟನೆಗೆ ಇವತ್ತು ನಾವು ಸಿದ್ಧತೆ ಮಾಡಿಕೊಂಡಿದ್ದೇವೆ. ಸ್ವಾಗತವನ್ನು ಕೋರಲಿರುವ ಡಾಕ್ಟರ್ ಅಶೋಕ್ ಕುಮಾರ್ ದೊಡ್ಮನಿ ಅವರು, ಕಾರ್ಯದರ್ಶಿಗಳು, ಎಲ್ಲ ಗಣ್ಯರನ್ನು ಸ್ವಾಗತಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಗುಲ್ಬರ್ಗ ವಿಶ್ವವಿದ್ಯಾಲಯ ಅತಿಥಿ ಉಪನ್ಯಾಸಕರ ಸಂಘ ಕಲಬುರಗಿ ಸಂವಿಧಾನ ದಿನಾಚರಣೆಯ ಅಂಗವಾಗಿ ಸಂವಿಧಾನ ಪ್ರೀಮಿಯರ್ ಲೀಗ್ 2026 ಗುಲ್ಬರ್ಗ ವಿಶ್ವವಿದ್ಯಾಲಯದ ಪುರುಷ ಮತ್ತು ಮಹಿಳೆಯರ ಕ್ರಿಕೆಟ್ ಪಂದ್ಯಾವಳಿ ಉದ್ಘಾಟನಾ ಸಮಾರಂಭ. ಗುಲ್ಬರ್ಗ ವಿಶ್ವವಿದ್ಯಾಲಯದ ಅತಿಥಿ ಉಪನ್ಯಾಸಕರ ಸಂಘ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲೂ ಸಹ ಮುಂದೆ ಇರಬೇಕು ಅನ್ನುವ ದೃಷ್ಟಿಯಿಂದ ಈ ಪ್ರೀಮಿಯರ್ ಲೀಗನ್ನು ಆಯೋಜನೆ ಮಾಡಿದ್ದೇವೆ. ಕ್ರೀಡೆಯಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಸೂಕ್ತವಾದ ಪ್ರತಿಭೆಯನ್ನು ಹೊರಹಾಕಲು ಇದು ಸೂಕ್ತ ವೇದಿಕೆ. ಈ ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆಯಾಗಿ ವಿಶ್ವವಿದ್ಯಾಲಯಕ್ಕೆ ಕೀರ್ತಿ ತರಬೇಕು ಎನ್ನುವ ದೃಷ್ಟಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಮಾನ್ಯ ಕುಲಪತಿಗಳು, ಗುಲ್ಬರ್ಗ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಶಶಿಕಾಂತ್ ಎಸ್ ಹುಡುಕೇರಿ ಸರ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಸಚಿವರು ಆಗಿರ್ತಕ್ಕಂತಹ ಪ್ರೊಫೆಸರ್ ರಮೇಶ್ ಲಣ್ಣನ್ಕರ್ ಸರ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಗೌರವ ಉಪಸ್ಥಿತರಿರ್ತಕ್ಕಂಥ ಮಾನ್ಯ ಸಿಂಡಿಕೇಟ್ ಸದಸ್ಯರು ಆಗಿರ್ತಕ್ಕಂಥ ಉದಯ್ ಕುಮಾರ್ ಪಾಟೀಲ್ ಸರ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇನ್ನೋರ್ವರು ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರಾಗಿರ್ತಕ್ಕಂಥ ರಾಘವೇಂದ್ರ ಭೈರಪ್ಪ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಸಚಿವರು, ಮೌಲ್ಯಮಾಪನ ವಿಭಾಗದ ಡಾಕ್ಟರ್ ಎನ್ ಜಿ ಕಣ್ಣೂರ್ ಸರ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಲ್ಲಿ ಭಾಗವಹಿಸಿರ್ತಕ್ಕಂತಹ ಪಟ್ಟಣಕರ್ ಸರ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಮಾನ್ಯ ಇನ್ನೋರ್ವ ಸಿಂಡಿಕೇಟ್ ಸದಸ್ಯರು, ಹಿರಿಯರು ಆಗಿರ್ತಕ್ಕಂಥ ಚಳುವಳಿಗಾರರು, ಹೋರಾಟಗಾರರಾಗಿರ್ತಕ್ಕಂಥ ಎಸ್ ಪಿ ಸುಳ್ಳ ಸರ್ ಅವರಿಗೂ ಕೂಡ ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಡಾಕ್ಟರ್ ಮಾಧುರಿ ಬಿರಾದಾರ್ ಮೇಡಮ್ ಅವರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಡಾಕ್ಟರ್ ರುಕ್ಸಾನ ಮೇಡಮ್ ಅವರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ, ಈ ಕಾರ್ಯಕ್ರಮದ ರೂವಾರಿಗಳು, ಬೇಡ ಇಂಥವೆಲ್ಲ ಕಾರ್ಯಕ್ರಮ ಸುಮ್ಮನೆ ಪ್ರಾಬ್ಲಮ್ ಆಗ್ತದೆ,
ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರ್ಲಕ್ಕೂ ಬಿಡಲಾರದಂತಹ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅರುಣ್ ಕುಮಾರ್ ಬಿ ಗುರ್ನಿ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಕೋರಿ, ಕ್ರೀಡೆಯಲ್ಲಿ ಆಸಕ್ತಿದಾಯಕವಾಗಿ ಭಾಗವಹಿಸಿರ್ತಕ್ಕಂತಹ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಸ್ಫೂರ್ತಿಯನ್ನ ಬರಲಿ ಈ ಕ್ರೀಡೆಯಿಂದ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಸ್ವಾಗತ ಭಾಷಣವನ್ನ ಮುಗಿಸ್ತೇನೆ. ಮಾನ್ಯ ಕುಲಪತಿಗಳಾಗಿರುವಂತಹ ಪ್ರೊಫೆಸರ್ ಶಶಿಕಾಂತ್ ಎಸ್ ಹುಡಿಕೇರಿ ಸರ್ ಅವರೇ, ಹಾಗೆಯೇ ಕುಲಸಚಿವರಾದ ಪ್ರೊಫೆಸರ್ ರಮೇಶ್ ರಣನ್ಕರ್ ಸರ್ ಅವರೇ, ಮೌಲ್ಯಮಾಪನ ಕುಲಸಚಿವರಾದ ಪ್ರೊಫೆಸರ್ ಎನ್ ಜಿ ಕಣ್ಣೂರ್ ಸರ್ ಅವರೇ, ಹಿರಿಯ ಸಿಂಡಿಕೇಟ್ ಸದಸ್ಯರಾದ ಸುಳ್ಳ ಸರ್ ಅವರೇ, ಆತ್ಮೀಯರಾದ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರಾದ ಉದಯ್ ಕುಮಾರ್ ಪಾಟೀಲ್ ಜಿ ಅಣ್ಣಾಜಿ ಅವರೇ, ರಾಘವೇಂದ್ರ ಅಣ್ಣಾಜಿ ಅವರೇ, ಹಾಗೆಯೇ ಸಂಘದ ಅಧ್ಯಕ್ಷರಾದ ಅರುಣ್ ಬಿ ಕುರ್ಣಿ ಅವರೇ, ಹಾಗೆಯೇ ಕಾರ್ಯದರ್ಶಿಯಾದ ಅಶೋಕ್ ಅವರೇ, ರುಕ್ಸಾನಾ ಮೇಡಮ್ ಅವರೇ, ಮಾಧುರಿ ಮೇಡಮ್ ಅವರೇ, ಈ ಟೂರ್ನಮೆಂಟ್ ಹಾಗೆ ಇಲ್ಲಿರುವಂಥ ಎಲ್ಲ ಅತಿಥಿ ಉಪನ್ಯಾಸಕ ಬಳಗದವರೇ, ವಿದ್ಯಾರ್ಥಿ ಬಂಧುಗಳೇ, ವಿಶ್ವವಿದ್ಯಾಲಯದ ಬೋಧಕ ಬೋಧಕೇತರ ಸಿಬ್ಬಂದಿಯವರೇ, ತಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಸ್ವಾಗತವನ್ನು ಕೋರ್ತಾ ಒಂದೆರಡು ಮಾತುಗಳನ್ನು ನಾವಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಟೂರ್ನಮೆಂಟ್ ಆಯೋಜನೆ ಮಾಡಿರುವಂತಹ ಮುಖ್ಯ ಉದ್ದೇಶ, ವಿದ್ಯಾರ್ಥಿಗಳು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳ ಕೊರತೆ ಎದ್ದು ಕಾಣುತ್ತಿದ್ದು, ಅಡ್ಮಿಷನ್ ಕಡಿಮೆ ಆಗುತ್ತಿದ್ದು, ನಾವು ಅಡ್ಮಿಷನ್ ಅನ್ನು ಹೆಚ್ಚಿಸುವ ದಿಸೆಯಲ್ಲಿ ಏನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನಾವು ಅತಿಥಿ ಉಪನ್ಯಾಸಕರು ಸಭೆ ಸೇರಿ ಒಂದು ತೀರ್ಮಾನ ಮಾಡಿದ್ವಿ. ಆ ಪ್ರಯುಕ್ತವಾಗಿ ಮೊದಲಿಗೆ ನಾವು ಕ್ರೀಡೆಯಲ್ಲಿ ಹೆಚ್ಚಿಗೆ ವಿದ್ಯಾರ್ಥಿಗಳ ಆಸಕ್ತಿ ಇರೋದ್ರಿಂದ ಕ್ರೀಡೆಯಿಂದ ಪ್ರಾರಂಭ ಮಾಡಿ ಆಟದಿಂದ ಪಾಠದ ಕಡೆಗೆ ಹೋಗುವಂಥ ಉದ್ದೇಶವನ್ನು ಇಟ್ಕೊಂಡು ಮೊದಲು ಆಟ ಆಡಿಸಿ ಅವರನ್ನು ಗಮನ ಸೆಳೆಕೊಂಡು ಇದನ್ನು ಫೇಸ್ಬುಕ್ ಮತ್ತು ಯೂಟ್ಯೂಬ್ ಲೈವ್ ಕೊಡ್ತಾ ಇದ್ದೀವಿ. ಇದನ್ನು ಇಡೀ ಕರ್ನಾಟಕ ಅಲ್ಲ, ಇಡೀ ವಿಶ್ವದಾದ್ಯಂತ ನೋಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಆ ಮೂಲಕ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಇಂತಹ ಚಟುವಟಿಕೆ ನಡೀತವೆ ಅನ್ನುವಂಥದ್ದನ್ನು ಬೇರೆ ಬೇರೆ ವಿಶ್ವವಿದ್ಯಾಲಯ, ಬೇರೆ ಬೇರೆ ಪದವಿ ಕಾಲೇಜುಗಳಲ್ಲಿ, ಸ್ನಾತಕೋತ್ತರ ಕೇಂದ್ರಗಳಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಏನು ಬರಬೇಕು ಅಂದರೆ ನಾವು ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ಮಾಡಿ ಅಲ್ಲಿ ಓದಬೇಕು ಅನ್ನುವಂಥ ಆಶೆ ಹುಟ್ಟಿಸುವ ಸಲುವಾಗಿ ನಾವು ಈ ಪ್ರಯತ್ನವನ್ನು ಮಾಡಿದ್ದೀವಿ. ಈ ಮುಂದುವರಿದ ಭಾಗವಾಗಿ ಈ ಟೂರ್ನಮೆಂಟ್ ಮುಗಿದ ತಕ್ಷಣ ನಾವು ಮಾನ್ಯ ಕುಲಪತಿಗಳಿಗೂ ಮತ್ತು ಕುಲಸಚಿವರಿಗೂ ನಾವು ಮನವಿ ಸಲ್ಲಿಸಿದ್ವಿ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸೆಮಿನಾರ್ಗಳನ್ನು ನಾವು ಮಾಡಲಿಕ್ಕೆ ಯೋಜನೆಯನ್ನು ಹಾಕಿಕೊಂಡಿದ್ದೀವಿ ಅತಿಥಿ ಉಪನ್ಯಾಸಕರ ಸಂಘದ ಕಡೆಯಿಂದ. ಅದಕ್ಕೆ ನಾವಿನ್ನು ಈ ಒಂದು ಟೂರ್ನಮೆಂಟ್ಗೆ ನಾವು ವಿಶ್ವವಿದ್ಯಾಲಯದಿಂದ ₹1 ಹಣವನ್ನು ಕೂಡ ನಾವು ನೆರವು ಪಡೆದುಕೊಂಡಿಲ್ಲ. ಭಾಳ ಗಮನಿಸಬೇಕು. ನಾವು ಅತಿಥಿ ಉಪನ್ಯಾಸಕರ ಸ್ವಂತ ಖರ್ಚಿನಲ್ಲಿ ಈ ಟೂರ್ನಮೆಂಟನ್ನು ನಾವು ಆಯೋಜನೆ ಮಾಡಿದ್ದೀವಿ. ವಿಶ್ವವಿದ್ಯಾಲಯದ ಅಧಿಕಾರಿಗಳು ನಮ್ಮ ಮೇಲೆ ಪ್ರೀತಿ ಇತ್ತು ಅಂದ್ರೆ ಅವ್ರು ಆಮೇಲೆ ದುಡ್ಡು ಕೊಟ್ಟರು ತಗೋತೀವಿ, ನಾವೇನಿಲ್ಲ ಅನ್ನಂಗಿಲ್ಲ. ಮಾನ್ಯ ಕುಲಪತಿಗಳು, ಕುಲಸಚಿವರು ಆದರೂ ನಾವು ಕೇಳೋದಿಲ್ಲ ಮುಂದಿನ. ಅದಕ್ಕಾಗಿ ಕ್ರೀಡೆ ಇಲ್ಲದ ಜೀವನ ಕೀಡೆ ಹೆಚ್ಚಿದ ಮರದಂತೆ ಅಂತ ಒಂದು ಗಾದೆ ಮಾತಿದೆ, ಎನ್ ಜಿ ಕಣ್ಣೂರ್ ಸರ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅದು. ಅದಕ್ಕಾಗಿ ಮನುಷ್ಯ ಕ್ರೀಡೆ ಇದ್ದರೆ ದೈಹಿಕವಾಗಿ ಮಾನಸಿಕವಾಗಿ ಸದೃಢ ಆಗ್ತಾನೆ. ಆ ಕಾರಣಕ್ಕಾಗಿ ನಾವು ವಿದ್ಯಾರ್ಥಿಗಳನ್ನು ಮಾನಸಿಕವಾಗಿ ದೈಹಿಕವಾಗಿ ಸದೃಢರನ್ನಾಗಿ ಮಾಡಿ ಈ ಸಂದೇಶವನ್ನು ಬೇರೆ ಬೇರೆ ಕಡೆ ಪಸರಿಸಿ ನಾವು ಹೆಚ್ಚಿನ ವಿದ್ಯಾರ್ಥಿಗಳನ್ನ ಇಲ್ಲಿಗೆ ಪ್ರವೇಶ ಪಡೀಲಿಕ್ಕೆ ಅನುವು ಮಾಡಿಕೊಳ್ಳಿಕ್ಕೆ ಈ ಉದ್ದೇಶ ಹಾಕೊಂಡಿದ್ದೀವಿ ಸರ್. ಇದು ಬಿಟ್ಟು ಬೇರೆ ಅನ್ಯಥಾ ಉದ್ದೇಶಗಳಿದೆ ಇದರಲ್ಲಿ ಯಾವುದೂ ಇಲ್ಲ. ಯಾಕಂದರೆ ಬೇರೆ ಬೇರೆಯವರು ಮಾಡಿದರೆ ಅದನ್ನು ನಾವು MLA MP ನಿಂದಿರಲಿಕ್ಕೆ ಅಥವಾ ಗ್ರಾಮ ಪಂಚಾಯತ್ ಮೆಂಬರ್ ಆಗಲಿಕ್ಕೆ, ಟೂರ್ನಮೆಂಟ್ ಆಡಿಸಿ ಓಟ್ ಪಡಲಿಕ್ಕೆ ಮಾಡ್ತಿರ್ತಾನೆ. ನಾವು ಮಾಡಿದ್ದು ಆದರೂ ನಮ್ಮಲ್ಲಿ ಯಾರಾದರೂ ಒಬ್ಬರು ಎಜುಕೇಷನ್ ಮಿನಿಸ್ಟರ್ ಆದರೂ ಆಗ್ಬೋದು, ಏನು ತೊಂದರೆ ಇಲ್ಲ. ಟೂರ್ನಮೆಂಟ್ ಪ್ರಚಾರದಿಂದ ಆಶಿಸ್ತೀವಿ. ಬಹಳ ಮುಖ್ಯವಾಗಿ ಜೋರ ಚಪ್ಪಳೆ ತಟ್ಟಬೇಕು. ಇಬ್ಬರು ಜೂನಿಯರ್ ಸಿಂಡಿಕೇಟ್ ಬಂದಿದ್ದಾರೆ, ಸೂರಜ್ ಮತ್ತು ಪ್ರಾರ್ಥನಾ. ವೆಲ್ಕಮ್ ಸೂರಜ್ ಆ್ಯಂಡ್ ಪ್ರಾರ್ಥನಾ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಅರ್ಪಣೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಭಾವಚಿತ್ರಕ್ಕೆ ನಾವೆಲ್ಲರೂ ಪುಷ್ಪಾರ್ಚನೆ ಮಾಡಬೇಕಾಗಿ ಇಡೀ ವೇದಿಕೆ ಅತಿಥಿಗಳನ್ನೆಲ್ಲ ಕೇಳಿಕೊಳ್ಳುತ್ತೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮವನ್ನು ಜರುಗ್ತಾ ಇದೆ. ಮಹೋದಯರಿಗೂ ಸಮಾನತೆಯ ಸಂಕೇತ ಸಂವಿಧಾನ, ಲಿಂಗ ತಾರತಮ್ಯವಿಲ್ಲ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ನಮ್ಮ ಸಂವಿಧಾನ, ನಮ್ಮ ಹೆಮ್ಮೆ. ಇವತ್ತು ತಮ್ಮಲ್ಲಿ ಒಂದು ವಿಷಾದಕರ ಸಂಗತಿಯನ್ನು ಸೂಚಿಸುವುದು ಏನು ಅಂತಂದರೆ, ನಮ್ಮ ನಾಡಿನ, ನಮ್ಮ ಬೀದರ್ ಜಿಲ್ಲೆಯ ಮತ್ತು ನಮ್ಮ ಕನ್ನಡ ನಾಡಿನ ಕರ್ನಾಟಕದ ಹೆಮ್ಮೆಯ ಪುತ್ರ ಶ್ರೀ ಮಾನ್ಯ ಭೀಮಣ್ಣ ಖಂಡ್ರೆ ಸಾಹೇಬರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದರು. ಸುಮಾರು ವರ್ಷಗಳ ಕಾಲ ರಾಜಕೀಯದಲ್ಲಿದ್ದುಕೊಂಡು ಈ ಕರ್ನಾಟಕದ ಮತ್ತು ಕನ್ನಡದ ಏಳಿಗೆಗಾಗಿ ಶ್ರಮಿಸಿ ಹೋರಾಟ ಮಾಡಿ ತಮ್ಮ ಜೀವನವನ್ನು ಸಾಮಾಜಿಕ ಸೇವೆಗಾಗಿ ಮುಡಿಪಿಟ್ಟಿದ್ದರು. ಅಂಥ ಅವರು ಮಾಜಿ ಸಚಿವರು, ಶಾಸಕರು ಆಗಿದ್ದರು. ಅಂತಹ ಒಬ್ಬ ಶ್ರೇಷ್ಠ ಮುತ್ಸದ್ದಿ ರಾಜಕಾರಣಿ, ಹಿರಿಯ ರಾಜಕಾರಣಿಯನ್ನು ನಾವಿವತ್ತು ಕಳ್ಕೊಂಡಿದ್ದೀವಿ.
ಆ ಕಾರಣಕ್ಕಾಗಿ ಅವರ ಒಂದು ಆತ್ಮಕ್ಕೆ ಶಾಂತಿ ಕೋರಿ 1 ನಿಮಿಷದ ಮೌನಾಚರಣೆಯನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಥ್ಯಾಂಕ್ ಯು. ಧನ್ಯವಾದಗಳು ಭೀಮರಾಯ ಅವರಿಗೆ. ಈಗ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಿರತಕ್ಕಂಥ ಎಲ್ಲ ಪ್ರೀತಿಯ ಅತಿಥಿಗಳಿಗೆ ಈಗ ಗೌರವ ಸಮರ್ಪಣೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಮಾನ್ಯ ಕುಲಪತಿಗಳು ಪ್ರೊಫೆಸರ್ ಶಶಿಕಾಂತ್ ಎಸ್ ಪುಡಿಕೇರಿ ಸರ್ ಇವರಿಗೆ ಡಾಕ್ಟರ್ ಹನುಮಂತ ಮೇಲ್ಕೇರಿ ಸರ್ ಅವರು ಬಂದು ಗೌರವಿಸಬೇಕಾಗಿ ವಿನಂತಿ. ಧನ್ಯವಾದಗಳು ಸರ್. ಎಲ್ಲರಿಗೂ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮಹತ್ವದ ಘಟ್ಟ ಉದ್ಘಾಟನಾ ಕಾರ್ಯಕ್ರಮ. ಇಂದಿನ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ಮೊದಲು ನಾನು ಎಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತೇನೆ. ಈಗಾಗಲೇ ಅತಿಥಿ ಉಪನ್ಯಾಸಕ ಕಟ್ಟಿಯವರು ಹೇಳಿದ ಹಾಗೆ ಇದೊಂದು ವಿಭಿನ್ನವಾದ ಹಾಗೂ ಅತ್ಯಂತ ಮಹತ್ವವಾದ ಕಾರ್ಯಕ್ರಮ ಆಗಿದೆ. ಮತ್ತು ಅವರು ಮುಂದುವರೆದು ಹೇಳಿದ ಹಾಗೆ ಇದು ಆನ್ಲೈನ್ ಬೇರೆ ಎಲ್ಲರಿಗೂ ನೋಡೋಕ್ಕೆ ಲಭ್ಯ ಇದೆ ಆಗಿದ್ದರಿಂದ ಈ ಸಂದೇಶ ಏನಿದೆ ಸಾಕಷ್ಟು ಜನರಿಗೆ ತಲುಪ್ತದೆ. ಇದೊಂದು ಧ್ಯೇಯೋದ್ದೇಶ ವಿದ್ಯಾರ್ಥಿಗಳನ್ನು, ಎಸ್ಪೆಷಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳನ್ನು ಉನ್ನತ ಶಿಕ್ಷಣದ ಎಡೆಗೆ ಆದಷ್ಟು ಹೆಚ್ಚಾಗಿ ಸೆಳೆಯುವಂಥ, ಅದು ವಿಶ್ವವಿದ್ಯಾಲಯದ ಶಿಕ್ಷಣಕ್ಕಾಗಿ ಹೆಚ್ಚಾಗಿ ಸೆಳೆಯುವಂಥ ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಉನ್ನತ ಶಿಕ್ಷಣ ಕಡೆ ಬರ್ತಾ ಇದ್ದಾರೆ, ಅದು ವಿಶ್ವವಿದ್ಯಾಲಯ ಕಡೆ ಮುಖ ಮಾಡ್ತಾ ಇಲ್ಲ. ನಾವು ಪದವಿ ಕಾಲೇಜುಗಳಲ್ಲಿ ಏನು ಉನ್ನತ ಶಿಕ್ಷಣದ ಅವಕಾಶ ರಾಜ್ಯ ಸರ್ಕಾರ ಮತ್ತು UGC ನಿಯಮಾವಳಿ ಅನ್ವಯ ಕೊಟ್ಟಿದ್ದಾಗಿದೆ, ಅದನ್ನು ಸದುಪಯೋಗ ಪಡಿಸಿಕೊಳ್ಳಲಿಕ್ಕೆ ಅಂತಲೇ ಅವರವರ ಅನುಕೂಲಕ್ಕೆ ಅಲ್ಲಿ ಸೇರ್ಕೊಂತಿದ್ದಾರೆ. ಆದಾಗಿ ಕೂಡ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳ ಕೊರತೆ ಆಗಬಾರ್ದು. ವಿದ್ಯಾರ್ಥಿಗಳ ಕೊರತೆ ಆಯಿತು ಅಂತಂದ್ರೆ ವಿಶ್ವವಿದ್ಯಾಲಯದ ಅವಸಾನ ಪ್ರಾರಂಭ ಆಗ್ತದೆ. ವಿಶ್ವವಿದ್ಯಾಲಯದ ನರನಾಡಿ ಅನ್ರಿ, ರಕ್ತ ಅನ್ರಿ, ಮೆದುಳು ಅನ್ರಿ, ಬೋನ್ ಅನ್ರಿ, ಎಲ್ಲೂ ಕೂಡ ವಿದ್ಯಾರ್ಥಿಗಳಿಲ್ಲ ಅಂತಂದ್ರೆ ಚಟುವಟಿಕೆಗಳಿಲ್ಲ. PG ವಿದ್ಯಾರ್ಥಿಗಳಿಲ್ಲ ಅಂತಂದ್ರೆ PG ಬೋಧನೆ ಇಲ್ಲ, ಬೋಧನೆ ಸರಿಯಾಗಿಲ್ಲ ಅಂತಂದ್ರೆ ಬೋಧನಾ ಸುಧಾರಣೆ ಇಲ್ಲ, ಅಥವಾ ಪಠ್ಯಕ್ರಮ ಬದಲಾವಣೆ ಇಲ್ಲ. ಏನು ಬೇಕು, ಬೇರೆ ಕಡೆ ಏನು ನಡೀತಾ ಇದೆ ಅನ್ನುವಂಥದ್ದು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ವಿಶ್ವವಿದ್ಯಾಲಯದ ಕೇಂದ್ರ ಸ್ಥಾನಗಳಲ್ಲಿ ಅಂತ ಹೇಳ್ತಾ ಇದ್ದೀನಿ ನಾನು, ಉನ್ನತ ಶಿಕ್ಷಣದಲ್ಲಿ ಅಂತ ಹೇಳ್ತಾ ಇಲ್ಲ. ವಿಶ್ವವಿದ್ಯಾಲಯದಲ್ಲಿ ಕೇಂದ್ರ ಸ್ಥಾನದಲ್ಲಿ ಆಗುವಂಥ ಬೋಧನೆಯೇ ಬೇರೆ, ಸಿಲೆಬಸ್ ಎಲ್ಲ ಸೇಮ್ ಇರ್ತದೆ, ಆದರೆ ಆಗುವಂಥ ಚಟುವಟಿಕೆಗಳು, ಅದರ ಕೇಂದ್ರೀಕೃತ ವ್ಯವಸ್ಥೆ ಆಗಲಿ, ಹಾಗೂ ಅಲ್ಲಿ ವಿಶ್ವವಿದ್ಯಾಲಯದ ಶಿಕ್ಷಕರನ್ನು ಏನಿರ್ತಾರೆ ಅವರ ಎತ್ತರ ಸ್ಥಾನನ ಬೇರೆ ಇರ್ತದೆ.
ಮತ್ತು ಸಂಶೋಧನಾ ಚಟುವಟಿಕೆಗಳು. ಈಗ ಸಂಶೋಧನೆಯನ್ನು ಕೂಡ ನಾವು ಬೇರೆ ಕಾಲೇಜು ಶಿಕ್ಷಕರಿಗೆ ಕೊಡ್ತಾ ಇದ್ದೀವಿ, ಗೈಡ್ ಆಗಿ ಅಥವಾ ಮಾರ್ಗದರ್ಶಕರಾಗಿ. ಆದಾಗ್ಯೂ ಕೂಡ ಮುಖ್ಯವಾದ ಸಂಶೋಧನೆಗಳು ಪ್ರಮುಖವಾದ ಘಟ್ಟಗಳಲ್ಲಿ ವಿಶ್ವವಿದ್ಯಾಲಯದ ಕೇಂದ್ರ ಸ್ಥಾನದಲ್ಲಿ ನಡೆಯುವುದರಿಂದ ವಿಶ್ವವಿದ್ಯಾಲಯದಲ್ಲಿ PhD ವಿದ್ಯಾರ್ಥಿಗಳು, MPhil ಅಂತೂ ರದ್ದಾಗಿದೆ, PhD ವಿದ್ಯಾರ್ಥಿಗಳು, ಪೋಸ್ಟಾಕ್ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರೆ ವಿಶ್ವವಿದ್ಯಾಲಯದ ಆಯಾಮನ ಒಂದು ಬೇರೆ ಆಗ್ತದೆ. ವಿಶ್ವವಿದ್ಯಾಲಯದ ನಿಜವಾದ ಶ್ರೇಯಸ್ಸು PhD ವಿದ್ಯಾರ್ಥಿಗಳ ನಿಜವಾದ ಎತ್ತರಕ್ಕೊಯ್ದು PhD ಸಂಶೋಧನಾ ಪ್ರಬಂಧಗಳು ಮತ್ತು ಪ್ರಕಟಗೊಳ್ಳುವ ಲೇಖನಗಳು ಹಾಗೂ ಅವರ ಚಟುವಟಿಕೆಗಳು. ಅಂತ ಒಂದು ಚಟುವಟಿಕೆಗಳಲ್ಲಿ ಇದು ಕೂಡ ಮುಖ್ಯ ಆಗ್ತದೆ. ಅಂದ್ರೆ ಇಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ತಾರೆ ತಮ್ಮನ್ನು ತಾವು ಅನ್ನುವಂಥದ್ದು. ಅದು ಕೂಡ ವಿಶ್ವವಿದ್ಯಾಲಯ ಶೆಡ್ಯೂಲ್ ಮಾಡಲಾರದಂತ ಇವೆಂಟ್ ಅವರೇ ನಮ್ಮ ಅತಿಥಿ ಶಿಕ್ಷಕರ ಒಕ್ಕೂಟದಿಂದ ಮಾಡಿದ್ದಕ್ಕಾಗಿ ನಾನು ತುಂಬಾ ಅಭಿನಂದನೆ. ನಾನಂತೂ ಇದನ್ನು ಬೇರೆ ಎಲ್ಲಿ ನೋಡಿಲ್ಲ ಮತ್ತು ಕೇಳಿಲ್ಲ. ಮತ್ತೆ ಎಲ್ಲನೂ ಸಂಪೂರ್ಣವಾಗಿ ಅವರೇ ಆಯೋಜನೆ ಮಾಡಿದ್ದಾರೆ. ಅವ್ರಿಗೆ ಇನ್ನೂ ಈ ವರ್ಷದ ಒಂದು ಪಗಾರನೂ ಬಂದಿಲ್ಲ. ಆದಾಗ್ಯೂ ಕೂಡ ಅವರ ಉತ್ಸಾಹ ಮತ್ತು ಮುತುವರ್ಜಿಗೆ ನಾವು ನೀವೆಲ್ಲರೂ ಕೂಡ ಮತ್ತೊಂದು ಸಾರಿ ಒಂದು ದೊಡ್ಡವಾದ ಚಪ್ಪಾಳೆಯೊಂದಿಗೆ ಅವನ್ನ. ಮತ್ತೆ ವಿದ್ಯಾರ್ಥಿಗಳಲ್ಲಿ ಏನು ಹೇಳ್ಬೇಕು ನಾನು ಅಂತಂದ್ರೆ, ಕ್ರೀಡೆ ಮತ್ತು ಅಥವಾ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆ ಅಂತ ಹೇಳ್ತೀವಿ ನಾವು. ಕೆಲವೊಂದ್ಸರಿ ಇದನ್ನ ಪಠ್ಯೇತರ ಯಾಕಂತೇವೆ ಅನ್ನುವಂಥ ಕನ್ಫ್ಯೂಷನ್ ನಮಗೆ ಆಗ್ತದೆ. ಯೋಗ ಪಠ್ಯ ಒಳಗೆ ಸೇರ್ತೀವಿ, ಇದನ್ನ ಪಠ್ಯ ಒಳಗೆ ಸೇರ್ತೀವಿ. ನಾನು ಇಲ್ಲೊಂದು ನಮ್ಮ ವಿಶ್ವವಿದ್ಯಾಲಯ ಮಟ್ಟದ ಕ್ರೀಡಾ ಸಂದರ್ಭದಲ್ಲಿ ಹೇಳಿದೆ, ಅಕಾಡೆಮಿಕ್ ಕ್ಯಾಲೆಂಡರ್ನಲ್ಲೇ ಕ್ರೀಡೆಗಳನ್ನ ತಂದುಬಿಡ್ತಾರೆ. ಇಂಥವನ್ನ ಸಾಕಷ್ಟು ಬದಲಾವಣೆಗಳು ಮೊದಲಿಂದ ಬೇರೆ ಬೇರೆ ವಿಶ್ವವಿದ್ಯಾಲಯದಲ್ಲಿದೆ. ನಮ್ಮ ವಿಶ್ವವಿದ್ಯಾಲಯದಂತೂ ಅದು ಕಂಪಲ್ಸರಿ. NCC ಅವರ ತಗೊಳ್ರಿ, ಸ್ಪೋರ್ಟ್ಸ್ ಅವರ ತಗೊಳ್ರಿ, ಕಂಪಲ್ಸರಿ ಫಸ್ಟ್ ಇಯರ್ ಬಂದ ನಂತರ 3 ಟ್ರೈಮಿಸ್ಟರ್ ಅಥವಾ ನಾವು ಟ್ರೈಮಿಸ್ಟರ್ನಲ್ಲಿ ಕಲ್ತವರು ಅಥವಾ 2 ಸೆಮಿಸ್ಟರ್ 1992ದಿಂದ ಸೆಮಿಸ್ಟರ್ ಕನ್ವರ್ಟ್ ಆಗಿದೆ. ಅವಾಗ 1ನೇ ಸೆಮಿಸ್ಟರ್ 2ನೇ ಸೆಮಿಸ್ಟರ್ ಕಂಪಲ್ಸರಿ. ಫಸ್ಟ್ ಇಯರ್ ಬಂದ ನಂತರ ಫಸ್ಟ್ ಅಂಡ್ 2ನೇ ಸೆಮಿಸ್ಟರ್ನಲ್ಲಿ ಕಂಪಲ್ಸರಿ ಸ್ಪೋರ್ಟ್ಸ್ ಅರ ತಗೋಬೇಕು, NCC ತಗೋಬೇಕು. NCC ಇದ್ರಾಗ ಅಂದ್ರೆ NCC ಲಿಮಿಟೆಡ್ ಸ್ಟೂಡೆಂಟ್ಸ್ ಇರ್ತದೆ, NCC ಆಯ್ಕೆ ಅನ್ನೋದು ಇರ್ತದೆ, ಅದೊಂದು ಪ್ರಕ್ರಿಯೆ ಬೇರೆ. ಹೀಗಾಗಿ ಮೆಜಾರಿಟಿ ಟರ್ನ್ ಟು ದ ಸ್ಪೋರ್ಟ್ಸ್ ಕಂಪಲ್ಸರಿ ಆಗ್ತದೆ. ಮತ್ತೆ NCC ತಗೊಂಡವರು ಕೂಡ ಸ್ಪೋರ್ಟ್ಸ್ ಅಥವಾ ವ್ಯಾಯಾಮಗಳಲ್ಲಿ ಅಭಿರುಚಿ ಇದ್ರೆ ಅವರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಅಂದ್ರೆ ಒಂದು ದೈಹಿಕ ಪರಿಶ್ರಮ, ದೈಹಿಕ ಬದಲಾವಣೆ, ದೈಹಿಕ ಎಂಗೇಜ್ಮೆಂಟ್ ಆಗುವುದು ಪ್ರತಿದಿನ ಅಗತ್ಯವಾದ ಚಟುವಟಿಕೆ ಅಂತ ಹೇಳಿ ಅದನ್ನ ಕಂಪಲ್ಸರಿ. ಆಮೇಲೆ ಬೇರೆ ಬೇರೆ ದೇಶಗಳಲ್ಲಿ ಅವೆಲ್ಲ ಕಂಪಲ್ಸರಿನೇ ಇದಾವೆ. ಬಟ್ ನಮ್ಮಲ್ಲಿ ಇಲ್ಲ ಅನ್ನೋದಕ್ಕೆ ಮತ್ತು ಮನೋವಿಕಾಸಕ್ಕಾಗಿ ನಾವು ಈಗ ಮನೋವಿಕಾಸ ಹೆಂಗಾಗಿದೆ ಅಂತಂದ್ರೆ, ನಮ್ಮ ವಿಕಾಸ ಟಿವಿ ಮತ್ತು ಮೊಬೈಲ್ನಲ್ಲಿ ಆಗಿದೆ. ನಾವು ಒಳ್ಳೆ ಕ್ರಿಕೆಟರ್ ಅಂದ್ರೆ ನಾವು ಬಹಳ ಸಚಿನ್ ತೆಂಡೂಲ್ಕರ್ಗಿಂತ ಬೆಸ್ಟ್ ಕ್ರಿಕೆಟರ್ ಹಾಕೇವಿ, PT ಉಷಾನ್ಕಿಂತ ಬೆಸ್ಟ್ ರನ್ನರ್ ಹಾಕೇವಿ, ಇಲೆಕ್ಕಿಂತ ಬೆಸ್ಟ್ ಫುಟ್ಬಾಲ್ ಪ್ಲೇಯರ್ ಹಾಕೇವಿ, ಧ್ಯಾನ್ ಚಂದ್ಕಿಂತ ಬೆಸ್ಟ್ ಹಾಕಿ ಹಾಕ್ತೀವಿ. ಕುಂತ್ಕೊಂಡು ಕುರ್ಚಿ ಬಿಟ್ಟು ಹೇಳಾರ್ದೆ, ಒಂದು ಕಪ್ಪು ಒಂದು ಗ್ಲಾಸ್ ನೀರು ಕೂಡ ತಗೊಳಕ್ಕೆ ಎದ್ದು ಹೋಗ್ಲಾರ್ದೆ ಈಗ ಕುಂತ್ಕೊಂಡು ಹೋಗ್ಯದು ಉಳ್ಳಾಡ್ಕೊಂಡು TV ನೋಡ್ತಾರೆ. ಎಲ್ಲ ಮೊಬೈಲ್ ಬಂದ್ಬಿಟ್ಟಿದೆ, ಮೊಬೈಲ್ ಹಿಂಗೆ ಇಟ್ಕೊಂಡು ನೋಡ್ತಾರೆ. ಸೊ ಅನ್ನೋದು ಕ್ರೀಡೆ ಅನ್ನೋದು ಹೋಗ್ಬಿಟ್ಟದೆ. ಅಂಥದ್ರಲ್ಲಿ ವಿಶ್ವವಿದ್ಯಾಲಯದಂಥ ಉನ್ನತ ಸಂಸ್ಥೆಗಳಲ್ಲಿ ಕ್ರೀಡಾ ಚಟುವಟಿಕೆಗಳಲ್ಲಿ ವಿಶೇಷವಾದ ಸ್ಫೂರ್ತಿ ಮತ್ತು ನಿಮ್ಮ ಮೆಚ್ಚಿನ ಕ್ರೀಡೆ ಕ್ರಿಕೆಟನ್ನು ವಿಶೇಷವಾಗಿ ಮಹಿಳೆಯರು ಕೂಡ ಆಯೋಜನೆ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಅದಕ್ಕೂ ಕೂಡ ಒಂದು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ನಾವು ಮಹಿಳೆಯರ ಮಾಡಿಲ್ಲ, ಯಾವುದೇ ತಾರತಮ್ಯ ಇಲ್ಲದೆ ನಡೆದಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಅತಿಥಿ ಶಿಕ್ಷಕರ ಒಕ್ಕೂಟ ಒಂದು ನಿದರ್ಶನ ಆಗ್ತದೆ. ಸೊ ಹೀಗಾಗಿ ಈ ಕಾರ್ಯಕ್ರಮ ಆಯೋಜಿಸಿ ನಮ್ಮನ್ನೆಲ್ಲ ಕರೆದಿದ್ದೀರಿ. ಮುಖ್ಯ ಅತಿಥಿಗಳಾಗಿ ನನ್ನ ಸಹೋದ್ಯೋಗಿ ಲಂಡನ್ಕರ್ ಅವರಿದ್ದಾರೆ. ಗೌರವ ಉಪಸ್ಥಿತಿ ನಮ್ಮ ಸನ್ಮಾನ್ಯ ಸಿಂಡಿಕೇಟ್ ಸದಸ್ಯರಾದಂಥ ಹಿರಿಯರಾದಂಥ ಸುಳ್ಳ ಸರ್ ಇದ್ದಾರೆ, ಉದಯ್ ಕುಮಾರ್ ಪಾಟೀಲ್ ಇದ್ದಾರೆ, ರಾಘವೇಂದ್ರ ಅವರು ಇದ್ದಾರೆ, ಹಾಗೂ ಕಣ್ಣೂರ್ ಅವರಿದ್ದಾರೆ ನಮ್ಮ ಸಹೋದ್ಯೋಗಿ, ಹಾಗೂ ಮೇಡಮ್ ಅವರಿದ್ದಾರೆ. ಎಲ್ಲರಿಗೂ ಕೂಡ ತಾವೆಲ್ಲ ಉತ್ಸಾಹದಿಂದ ಮತ್ತು ಪ್ರೋತ್ಸಾಹದಾಯಕವಾಗಿ ಭಾಗವಹಿಸಿ ನಮ್ದೇನು ಇಲ್ಲ ಇದರಲ್ಲಿ, ನಾವು ಬರೀ ಭುವನ ಅಷ್ಟೇ. ಆಯ್ತು ಮಾಡ್ರಿ, ಏನ್ ಮಾಡ್ತೀವಿ ಮಾಡಿ ಅಂತೇಳಿ. ಸೊ ಹೀಗಾಗಿ ತಾವೆಲ್ಲ ಇದನ್ನ ಆಯೋಜನೆ ಇದೆಲ್ಲ ನೋಡಿದ್ರೆ ತಮ್ಮ
ಉತ್ಸಾಹ, ಎಷ್ಟು ಅರೇಂಜ್ಮೆಂಟ್ ಎಷ್ಟು ಚೆನ್ನಾಗಿ ಮಾಡಿದಿರಿ ಅಂತಂದ್ರೆ ಇದು ನೇಮ್ ಶೇಕ್ ಅಲ್ಲ, ಏನೋ ಒಂದು ಮಾಡಕತ್ತೇವಿ ಅಥವಾ ನಾವು ಸುಮ್ಮನೆ ಹೋಗೋದು ನೇಮ್ ಶೇಕ್ ಇರ್ತಾವೆ, ನಾವು ಏನೋ ಮಾಡಕತ್ತೇವಿ ಅಂತೇಳಿ ತೋರಿಸ್ಕೊಳಕ್ಕೆ ಅಥವಾ ಬೇರೆ ಥರದ ಕಡೆ ಇದಾಗಿ ನಿಜವಾಗ್ಲೂ ತಾವು ತಮ್ಮ ಹೃದಯವನ್ನು ತೊಡಗಿಸ್ಕೊಂಡಿದ್ದೀರಿ. ದುಡ್ಡಂತೂ ಮೊದಲೇ ತೊಡಗಿಸ್ಕೊಂಡಿರಿ, ಅತ್ಯಂತ ತಾವು ಕಾಳಜಿಪೂರ್ವಕವಾಗಿ ತಮ್ಮ ಹೃದಯವನ್ನು ಇದರಲ್ಲಿ ತೊಡಗಿಸ್ಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಎಲ್ಲ ಅತಿಥಿ ಉಪನ್ಯಾಸಕರಿಗೆ ನಾನು ಧನ್ಯವಾದ ಹೇಳ್ತೇನೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಮತ್ತು ಈ ಥರದ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ತಾವು ಸೆಮಿನಾರ್ ಅಥವಾ ಮತ್ತೊಂದೇನು ಆಯೋಜನೆ ಮಾಡ್ತೀನಿ ಅಂತಂದ್ರೆ ಅದು ಕೂಡ ಆಗಲಿ. ಇದನ್ನ ಒಂದು ವಿಡಿಯೋ ಇದನ್ನ ಮಾಡಿ ಯೂಟ್ಯೂಬ್ ಆಗಲಿ ವಿಶ್ವವಿದ್ಯಾಲಯದ ನಮ್ಮ ವೆಬ್ಸೈಟ್ನಲ್ಲಿ ಹಾಕಲಿಕ್ಕೆ ಹೇಳ್ತೇನೆ. ತೋರಿಸುತ್ತೆ ಅದನ್ನು ರೆಗ್ಯುಲರ್ಲಿ ಯಾರು ಕ್ಲಿಕ್ ಮಾಡ್ತಾರೆ ಅದು ರೆಗ್ಯುಲರ್ಲಿ ಅಲ್ಲಿ ಕಾಣ್ತಾ ಇರಲಿ. ಅಂದ್ರೆ ನಮ್ಮ ಅತಿಥಿ ಉಪನ್ಯಾಸಕರು ಬೇರೆಯವ್ರಿಗೂ ಮಾದರಿ ಆಗಲಿ ಅನ್ನುವಂಥದ್ದು ನನ್ನ ಒಂದು ಉದ್ದೇಶ. ಅಂದ್ರೆ ನಮ್ಗೆ ಗೊತ್ತಾಯ್ತು, ಈಗ ಬೇರೆ ವಿಶ್ವವಿದ್ಯಾಲಯದವರು ಬೇರೆ ಇವ್ರಿಗೂ ಅವ್ರಿಗೂ ಗೊತ್ತಾಗ್ಲಿ ನಮ್ಮ ಅತಿಥಿ ಉಪನ್ಯಾಸಕರು ಎಷ್ಟು ಕಾಳಜಿಪೂರ್ವಕವಾಗಿ ವಿಶ್ವವಿದ್ಯಾಲಯದ ಅಭ್ಯುದಯಕ್ಕೆ ಶ್ರಮಿಸ್ತಾ ಇದ್ದಾರೆ ಅಂತೇಳಿ. ಸೊ ಒಟ್ಟಾರೆ ಎಲ್ಲ ವಿದ್ಯಾರ್ಥಿಗಳು ಕ್ರೀಡಾ ಚಟುವಟಿಕೆಯಲ್ಲಿ ಅತ್ಯಂತ ಸ್ಫೂರ್ತಿಯಿಂದ ಭಾಗವಹಿಸ್ರಿ, ಕ್ರೀಡಾ ಮನೋಭಾವದಿಂದ ಭಾಗವಹಿಸ್ರಿ. ಆಮೇಲೆ ಈ ಸರಿ ಫಸ್ಟ್ ಟೈಮ್ ಬಂದವ್ರು ಸಾಕಷ್ಟು ಜನ ಇರ್ಬೋದು. MA, MCOM, MSc, MBA ಅಂತ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನು ಸೇರ್ಕೊಂಡವ್ರಂಥವ್ರು. ಒಂದು ಬದಲಾವಣೆ, ಇದುವರೆಗೆ ತಾವು ಕ್ರೀಡೆಯಲ್ಲಿ ಆಸಕ್ತಿ ತಗೊಂಡಿಲ್ಲ ಅಂತಂತಂದರೆ ಹೊಸದಾಗಿ ಕ್ರೀಡೆಯಲ್ಲಿ ಆಸಕ್ತಿ ತಗೊಂಡು ಈ 2 ವರ್ಷಗಳಲ್ಲಿ ತಮ್ಮಲ್ಲಿ ಒಂದು ಉತ್ತಮವಾದಂಥ ಬದಲಾವಣೆ ಬರಲಿ ಅಂತ ಆಶಿಸಿ ನಾನು 2 ವರ್ಷಗಳು ಮುಗಿಸ್ತೇನೆ. ಹಾಗೆ ನಮ್ಮದು ಕೂಡ ವಿಶ್ವವಿದ್ಯಾಲಯದಿಂದ ತುಂಬ ವಿಷಾದಗಳನ್ನು ನಾವು ಕನ್ವೆ ಮಾಡ್ತೇವೆ. ಖಂಡ್ರೆ ಸಾಹೇಬ್ರಂಥ ಹಿರಿಯ ಚೇತನವನ್ನು ನಾವು ಕರ್ಕೊಂಡಿದ್ವಿ. ರಾತ್ರಿ 10 ತನಕ ಟಿವಿ ನೋಡ್ತೀವಿ, ಟಿವಿ ಹೇಳ್ಬೇಕು ಏನಿಲ್ಲ. ಮಾರ್ನಿಂಗ್ ಒಮ್ಮೆ ಇಟ್ ವಾಸ್ ಶಾಕಿಂಗ್. ಗೌರವಾನ್ವಿತರು ಹಿರಿಯರು, ನಾನು ಈಗಾಗಲೇ ಶ್ರದ್ಧಾಂಜಲಿ ಸಲ್ಲಿಸಿ ಆಗಿದೆ. ಆದರೆ ಹಿರಿಯ ಚೇತನಗಳು ಒಂದೊಂದು ನಮ್ಮನ್ನಾಗಲಿ ಹೋಗ್ತಾ ಇದ್ದಾವೆ. ಗ್ಯಾಪ್ ಭಾಳಿದೆ. ಹಿರಿಯ ಚೇತನಗಳು ಬದುಕಿರಬೇಕು. ಅವ್ರ ಬದುಕು ಮತ್ತು ಅವ್ರ ಜೀವನವನ್ನು ನೋಡಿಕೊಂಡು ಹಿರಿಯ ವ್ಯಕ್ತಿಗಳು ಅಥವಾ ಮುಂದಿನ ಜನಾಂಗ ಕಲಿಯುವುದಿರ್ತದೆ. ಹೀಗಾಗಿ ವಿಶ್ವವಿದ್ಯಾಲಯದಿಂದ ಒಂದು ವರ್ಷದ ತರ್ಪಣ ಅವರಿಗೆ ಇದೆ ಅಂತ ಹೇಳಿ ನಮ್ಮ ಮಾತನಾಡೋದು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಅತಿಥಿ ಉಪನ್ಯಾಸಕರ ಸಂಘ ಕಲಬುರಗಿ ಸಂವಿಧಾನ ದಿನಾಚರಣೆ ಅಂಗವಾಗಿ ಸಂವಿಧಾನ ಪ್ರೀಮಿಯರ್ ಲೀಗ್ 2026 ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪುರುಷ ಮತ್ತು ಮಹಿಳೆಯರ ಕ್ರಿಕೆಟ್ ಪಂದ್ಯಾವಳಿ ಈ ಒಂದು ಸಮಾರಂಭಕ್ಕೆ ಆಗಮಿಸಿದಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕುಲಪತಿಗಳಿರುವಂಥ ಪ್ರೊಫೆಸರ್ ಶಶಿಕಾಂತ್ ಹುಡ್ಕೇರಿ ಸರ್ ಅವರೇ, ಹಾಗೂ ಅದೇ ರೀತಿ ಭಾಳ ಚೈತನ್ಯದಿಂದ ಕೂಡಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕುಲಸಚಿವರಾದಂಥ ಪ್ರೊಫೆಸರ್ ರಮೇಶ್ ರಂಜನ್ಕರ್ ಅವರೇ, ಹಾಗೂ ಡಾಕ್ಟರ್ NJ ಕಣ್ಣೂರ್ ಅವರಿಗೂ ಕೂಡ ನಮ್ಮ ತಂದೆಯ ಸ್ವರೂಪಿಯಾಗಿರುವಂತಹ ಹಿರಿಯರು, ನಮ್ಮ ಮಾರ್ಗದರ್ಶಕರು ಹಾಗೂ ಸಿಂಡಿಕೇಟ್ ಸದಸ್ಯರಾಗಿರುವಂಥ SP ಸುಳ್ಳದವರೇ, ಹಾಗೂ ಆತ್ಮೀಯ ಸ್ನೇಹಿತರು ಸಿಂಡಿಕೇಟ್ ಸದಸ್ಯರು ರಾಘವೇಂದ್ರ ಭೈರಪ್ಪ ಅವರೇ, ಅದರ ಜೊತೆಗೆ ಹಾಗೂ ರುಕ್ಸಾನಾ ಮೇಡಮ್ ಅವರೇ, ಹಾಗೂ ಈ ಒಂದು ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಅರುಣ್ ಕುಮಾರ್ ಸುಳ್ಳೆ ಅವರೇ, ಹಾಗೂ ವಿಶ್ವವಿದ್ಯಾಲಯದ ಬಗ್ಗೆ 24 ಗಂಟೆಗಳಲ್ಲಿ ಒಂದು 5-10 ನಿಮಿಷ ಚಿಂತೆ ಮಾಡುವಂಥ ವ್ಯಕ್ತಿ ಈ ಒಂದು ಉಪನ್ಯಾಸಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಅಶೋಕ್ ದರ್ಬನಿ ಅವರೇ. ಆಗಾಗಲೇ ಕಟ್ಟಿಯವರು ಹೇಳಿದ್ರು, ಏನಪ್ಪ ಅಂತಂದರೆ ಸದೃಢವಾದ ದೇಹಕ್ಕೆ ಸದೃಢವಾದ ಮನಸ್ಸಿಗೆ ಕ್ರೀಡೆ ಬಹಳ ಇಂಪಾರ್ಟೆಂಟ್ ಅಂತ. ಅದಕ್ಕೆ ಹೇಳ್ತಾರೆ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ. ಅದ್ರ ಜೊತೆಗೆ ಇವತ್ತು ಈ ಒಂದು ಕಾರ್ಯಕ್ರಮ ಏನು ಒಂದು ಈ ಕ್ರಿಕೆಟ್ ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ, ನಾನು ಮನೆಯಲ್ಲೂ ಕೂಡ ಒಂದು ಯಾವ ಕಾರ್ಯಕ್ರಮದಲ್ಲಿ ಇದ್ದೀವಿ ನಾವು, ಅಶೋಕ್ ದೊಡ್ಡಮನೆ ಅವರು ಮತ್ತು ನಮ್ಮ ಲಂಡನ್ಕರ್ ಸರ್ ಮತ್ತು ರಾಘವೇಂದ್ರ ಅವರು ನ್ಯೂಸ್ ಗ್ಯಾರಂಟಿ ಚಾನಲಲ್ಲಿ ಅವರು ಕೂಡ ನಮ್ಮ ತಿಳಿದ ಮಟ್ಟಿಗೆ ಈ ನಮ್ಮ ಭಾಗದಲ್ಲಿ ಮೊಟ್ಟ ಮೊದಲನೇ ನ್ಯೂಸ್ ಚಾನಲ್ ಅಂತ ಹೇಳ್ಬೋದು. ಏನಪ್ಪ ಅಂತಂದರೆ ಆ ಒಂದು ಚಾನಲ್ ಮುಖಾಂತರ ಕೆಲವೊಂದು ಕ್ರೀಡೆಗಳನ್ನು ಸ್ಪರ್ಧೆಗಳನ್ನು ಕೂಡ ಅವರು ಏರ್ಪಾಡು ಮಾಡಿದರು. ಯಾಕಪ್ಪ ಈ ನಮ್ಮ ಭಾಗಕ್ಕೆ ಯಾಕೆ ಈ ಸ್ಪರ್ಧೆಗಳು ಬೇಕು, ಈ ಕ್ರೀಡಾಮೋಹನ ಯಾಕೆ ಬೇಕಪ್ಪ ಅಂದರೆ
ನಾನು ಓದುವಂಥ ಸಮಯದಲ್ಲೇ ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶ, ಹೈದರಾಬಾದ್ ಹಿಂದುಳಿದ ಪ್ರದೇಶ ಅಂತ ಹಣೆಪಟ್ಟಿ ಇಲ್ಲಿವರೆಗೂ ಇದೆ. 40 ವರ್ಷದಿಂದ ಅದೇ ಕಥೆ ಇದ್ದೀವಿ. ಈ ಹಿಂದುಳಿದ ಪ್ರದೇಶ ಹೋಗಿ ಅಭಿವೃದ್ಧಿ ಹೊಂದಿದ ಪ್ರದೇಶ ಅಂತ ಯಾವಾಗ ನಾವು ಕಾಣ್ತೀವೋ, ಯಾವಾಗ ಕೇಳ್ತೀವೋ ಅನ್ನೋದೇ ಒಂದು ಆತಂಕ ಆಗ್ಬಿಟ್ಟಿದೆ. ನಾವು ಕೇಳ್ತೀವಲ್ಲ ಅದನ್ನು ಸ್ವಲ್ಪ ಸಂದೇಹ ಇದೆ. ಅದಕ್ಕೆ ಏನು ಕಾರಣ ಅಂತ ಗೊತ್ತಿಲ್ಲ. ಈ ಕ್ರೀಡೆಗಳನ್ನ ಮನುಷ್ಯನಲ್ಲಿ, ವಿದ್ಯಾರ್ಥಿಗಳಲ್ಲಿ ಒಂದು ಸ್ಪರ್ಧಾತ್ಮಕ ಮನೋಭಾವನೆಯನ್ನ ಹುಟ್ಟುತ್ತೆ. ಯಾಕಂದ್ರೆ ಜೀವನ ಅನ್ನೋದು ಜೀವನವೇ ಒಂದು ಸ್ಪರ್ಧೆ ಇದ್ದಂಗೆ. ಯಾಕಂದ್ರೆ ನಾವು ಹುಟ್ಟಿದ ತಕ್ಷಣ ನಾವು ಯಾವಾಗಲೂ ಕೂಡ ಜೀವನದ ಹೋರಾಟ ಮಾಡ್ಕೊಂಡು ಬರ್ತೀವಿ. ಶಾಲೆಗೆ ಹೋಗ್ಬೇಕು, ಶಾಲೆ ಕಲಿಬೇಕು, ಪಾಸ್ ಆಗಬೇಕು, ಫೇಲ್ ಆದ್ರೆ ಮತ್ತೆ ಪಾಸ್ ಆಗಬೇಕು, ಪ್ರತಿಯೊಂದರಲ್ಲೂ ಕೂಡ ನಾವು ಮುಂದುವರಿಬೇಕೆಂಬ ಒಂದು ಭಾವನೆಯಿಂದ ನಾವು ಬರ್ತಾ ಇರ್ತೀವಿ. ಹಾಗಾಗಿ ಕ್ರೀಡೆ ಕೂಡ ಬಹಳ ಮಹತ್ವ ವಿದ್ಯಾರ್ಥಿ ಜೀವನದಲ್ಲಿ. ಅದ್ರ ಜೊತೆಗೆ ಇನ್ನೂ ಕೂಡ ನಾನು ಇವತ್ತು ಭುವನೇಶ್ವರ ಹತ್ರ ಮತ್ತೆ ಅಶೋಕ ದರ್ಬನ್ ಸರ್ ಒಂದು ಮಾತಾಡಿದ್ವಿ, ಒಂದು ಮನವಿ ಇದೆ ನಮ್ಮದು. ಈ ಕ್ರೀಡೆಗೆ ಅಷ್ಟೇ ಅಲ್ಲದೆ ಕೂಡ ನಮ್ಮ ವಿಶ್ವವಿದ್ಯಾಲಯದ ಒಂದು ಸಹಯೋಗದಲ್ಲಿ ಇವಾಗ ನಮ್ಮ ಕಲ್ಯಾಣ ಬೇರೆ ಕಡೆ ಭಾಳ ಅಟ್ಲೀಸ್ಟ್ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ವಿಶ್ವವಿದ್ಯಾಲಯಗಳ ಒಂದು ಒಕ್ಕೂಟದಿಂದ ಕೆಲವೊಂದು ಕಾರ್ಯಕ್ರಮಗಳು, ಇವಾಗ ಕ್ರಿಕೆಟ್ ಮಾಡಿದ್ರ, ಇದ್ರ ಜೊತೆ ಕಬಡ್ಡಿ ಆಗಿರಲಿ, ವಾಲಿಬಾಲ್ ಆಗಿರಲಿ, ಈ ಕ್ರೀಡೆಗಳ ಜೊತೆಗೆ ಇನ್ನೂ ಒಂದು ಸ್ಪರ್ಧಾತ್ಮಕಗಳು ಏನಪ್ಪಾ ಅಂತಂದ್ರೆ ಈ ರಸಪ್ರಶ್ನೆ ಕಾರ್ಯಕ್ರಮ, ಪ್ರಬಂಧ ಸ್ಪರ್ಧೆಗಳು. ಇವು ಯಾಕಪ್ಪ ಅಂದ್ರೆ ಮುಂದೆ ನಾವು ಯಾವ್ದಾದ್ರು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಫೇಸ್ ಮಾಡಬೇಕಾದ್ರೂ ಕೂಡ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ಅದನ್ನು ಕೂಡ ತಾವು ಮುಂಬರುವ ದಿನಗಳಲ್ಲಿ ಅಂಥವು ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನ, ಸ್ಪರ್ಧೆಗಳನ್ನ ನಮ್ಮ ಭಾಗದ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಬರುವಂತ ಒಂದು ಇಂಥ ಕಾರ್ಯಕ್ರಮಕ್ಕೆ ಕೂಡ ತಾವು ಆಯೋಜನೆ ಮಾಡ್ಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೋತೀನಿ. ಅದ್ರ ಜೊತೆಗೆ ಇವತ್ತು ವೇದಿಕೆ ಮೇಲೆ ಕುಲಪತಿಗಳು ಮತ್ತು ಕುಲಸಚಿವರು ಇದ್ದಾರೆ. ದಯವಿಟ್ಟು ತಮ್ಮ ಹತ್ರ ಕೂಡ ಇವತ್ತು ನಾವು ಇದ್ದೀವಿ, ಇನ್ನೊಂದು 2 ವರ್ಷ ಇರ್ತೀವಿ, ಹೋಗ್ತೀವಿ, ನೀವೇ ಇರ್ತಿರಲಿ. ತಾವು ಕೂಡ ಇಂಥ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಅದು ಬಿಟ್ಟು ನಮ್ಮ ಖಜಾನೆ ಖಾಲಿ ಇದೆ ಅಂದ್ರೆ ಹೆಂಗೆ ಸರ್ ನೀವು? ಬೇರೆ ಯಾವಾಗಲೂ ಖಜಾನೆ ಇರುತ್ತೆ, ಈಗ ಮಾತ್ರ ಖಜಾನೆ ಇರಲ್ಲ. ಇದು ಮಕ್ಕಳು ಭವಿಷ್ಯವಾಗಿದ್ದಲ್ಲ ಸರ್, ಇದೆಲ್ಲ ಮಾಡೋದು ಏನಕ್ಕೆ ಮಾತಾಡಿದ್ರಲ್ಲ? ಇದಕ್ಕೆಲ್ಲ ಸಪೋರ್ಟ್ ಮಾಡಕ್ಕೆ ನೀವಲ್ಲ. ಅದು ಖಜಾನೆ ಇಲ್ಲ, ನಮ್ಮ ಹತ್ರ ಟೈಮ್ ಇಲ್ಲ, ಇಂಥ ಯಾವುದೇ ಹಣ ಕೊಡಬಾರ್ದು ದಯವಿಟ್ಟು. ಯಾಕಂದ್ರೆ ಈ ತರ ಕಾರ್ಯಕ್ರಮ ಮಾಡೋದು ದೊಡ್ಡ ವಿಷಯ. ಯಾಕಂದ್ರೆ ಇವತ್ತಿನ ವಿದ್ಯಾರ್ಥಿಗಳು ಬಹಳ ಲೇಜಿದಾರೆ ಸರ್. ಯಾವ ಕಾರಣಕ್ಕೂ ವಿದ್ಯಾರ್ಥಿಗಳು ಓದಬೇಕು, ಇಂಥದ್ದು ಮಾಡ್ಬೇಕಂತ ವಿಶೇಷರು ಹೇಳಿದ್ರಲ್ಲ, ಅವಾಗಲೇ ಏನಪ್ಪ ಅಂದ್ರೆ ನಮ್ಮ ಜೀವನ, ಇವತ್ತು ವಿದ್ಯಾರ್ಥಿಗಳ ಜೀವನ 24 12 ಗಂಟೆ ಬರೋ ಮೊಬೈಲಲ್ಲಿ ಇದೆ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಮತ್ತೆ ಯಾವುದು ವಾಟ್ಸಪ್ ಅಂತ ಅದರಲ್ಲೇ ಜೀವನ ಕಟ್ತಾ ಇದ್ದಾರೆ. ಆದರೂ ಕೂಡ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಪಾಪ ಡಾಕ್ಟರ್ ಕೂರ್ಣೆ ಅವರು ಮತ್ತು ಅಶೋಕ್ ದರ್ಬನ್ ಮಾಡ್ತಿದ್ರಪ್ಪ ಅಂದ್ರೆ ನಿಜವಾಗ್ಲೂ ವಿದ್ಯಾರ್ಥಿಗಳೇ ಅವ್ರಿಗೆ ಒಂದು ಜೋರಾದ ಚಪ್ಪಲಿ ಇರಲಿ. ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಯಾರು ಹೇಳಿದ್ರು ಇವಾಗ ಕಟ್ಟಿವರ್ ನೀವು ಅನ್ಸುತ್ತೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತ. ಅದಕ್ಕೆಲ್ಲ ನೀವೇ ಕಾರಣ ಕೊಡಬೇಕು. ಯಾಕೆ ಕಡಿಮೆ ಆಗ್ತದೆ ಅಂತ ನೀವು ಹೇಳ್ಬೇಕು, ನೀವು ಚರ್ಚೆ ಮಾಡಬೇಕು. ಯಾರ ಜೊತೆ ಮಾಡಬೇಕು? ವಿಶ್ವ ಜೊತೆ ಮಾಡ್ರಿ, ಕುಲಸಚಿವರ ಜೊತೆ ಮಾಡ್ರಿ. ತಾವು ಕೂಡ ಈ ವಿಶ್ವವಿದ್ಯಾಲಯದ ಬಗ್ಗೆ ಇನ್ನೂ ಹೆಚ್ಚಿಗೆ ವಿದ್ಯಾರ್ಥಿ ಸಂಖ್ಯೆ ಹೆಚ್ಚಾಗಲಿ, ಅಥವಾ ನಮ್ಮ ಆಂತರಿಕ ಸಂಪನ್ಮೂಲ, ಆಂತರಿಕ ಇನ್ಕಮ್ ಸೋರ್ಸ್ ಹೆಚ್ಚಾಗೋದಾಗಲಿ, ಇದಕ್ಕೆ ಏನು ಮಾಡಕ್ಕೆ ಅನ್ನೋದು ಕೂಡ ನಮ್ಮ ಸಲಹೆಗಳನ್ನ. ಯಾಕಂದ್ರೆ ವಿ ಸಿ ಸರ್ ಅಂತ ಬಹಳ ಸೂಕ್ಷ್ಮ ಮತ್ತು ಅಷ್ಟೇ ಮೃದು ಮನಸ್ಸಿನವರು. ಅದ್ರ ಜೊತೆ ಕುಲಸಚಿವರು ಕೂಡ ದಯವಿಟ್ಟು ಎಲ್ಲ ಉಪನ್ಯಾಸಕರೇ ತಾವು ಕೂಡ ನಮ್ಮ ಈ ವಿಶ್ವವಿದ್ಯಾಲಯ ಜೊತೆ ಒಂದು ಒಳ್ಳೆಯ ಸಂಬಂಧ ಇದೆ. ಯಾಕಂದ್ರೆ ಮೊನ್ನೆ ಯೂತ್ ಫೆಸ್ಟಿವಲ್ ಸಕ್ಸಸ್ ಆಗಬೇಕಾದ್ರೆ ಕಾರಣ ನೀವೇ. ಯೂತ್ ಫೆಸ್ಟಿವಲ್ ಕಾರಣ ಆಗ್ಬೇಕಂದ್ರೆ ನೀವೇ. ಅದು ಉಪನ್ಯಾಸಕರೇ ಮೂಲತವಾಗಿ ನೀವಿಲ್ಲಪ್ಪ ಅಂದ್ರೆ ವಿಸಿದಷ್ಟು ನಾವು 4 ಜನ ಸ್ಟೇಜ್ ಮೇಲೆ ಕುಂತ್ರೆ ಯಾರು ಕರೆಯೇ ಬರಲ್ಲ ಫಂಕ್ಷನ್ಗೆ. ಹಾಗಾಗಿ ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ನಾನು 4 ಮಂದಿ ಒಂದನೇ ತಪ್ಪಿಸಿ ಮಾತಾಡ್ತಿದ್ದೆ. ಚಂದ್ರಶೇಖರ್ ಸಾಹೇಬರು ಸಿಪಿ ಬರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ. ಎಲ್ರಿಗೂ ನಮಸ್ಕಾರ. ಎಲ್ಲ ವಿದ್ಯಾರ್ಥಿಗಳು ಇದ್ದೀರಲ್ಲ? ಆಲ್ ಆರ್ ದೇರ್. ವೇದಿಕೆ ಮೇಲೆ ಆಸೀನರಾದಂಥ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ಶಶಿಕಾಂತ್ ಹುಡ್ಕೇರಿ ಸರ್ ಅವರೇ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಸಚಿವರಾಗಿರ್ತಕ್ಕಂಥ ಪ್ರೊಫೆಸರ್ ರಮೇಶ್ ಲಣ್ಣಡ್ಕರ್ ಸರ್ ಅವರೇ, ಈ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಉದಯ್ ಪಾಟೀಲ್ ಸರ್ ಅವರೇ, ಸುಳ್ಳರ್ ಸರ್ ಅವರೇ, ಆಮೇಲೆ ರಾಘವೇಂದ್ರ ಭೈರಪ್ಪ ಸರ್ ಅವರೇ, ಆಮೇಲೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಸಚಿವರು ಮೌಲ್ಯಮಾಪನ ಆಗಿರ್ತಕ್ಕಂಥ ಪ್ರೊಫೆಸರ್ NG ಕಣ್ಣೂರ್ ಸರ್ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅತಿಥಿ ಉಪನ್ಯಾಸಕರೇ,
ಆಮೇಲೆ ರೇಷ್ಮೆ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟಿನ ಸೆಕ್ರೆಟರಿ ಆದಂಥ ಶಶೀರ್ ಸರ್ ಅವರೇ, ಹಾಗೂ ನಮ್ಮ ಮಾಧ್ಯಮದ ಸ್ನೇಹಿತರೆ, ಹಾಗೂ ವೇದಿಕೆ ಮುಂಭಾಗದಲ್ಲಿ ನಿಂತ ಎಲ್ಲ ವಿದ್ಯಾರ್ಥಿಗಳು, ತಮ್ಮೆಲ್ಲರ ಆಶಯದಂತೆ, ಸ್ಪೆಷಲಿ ವಿದ್ಯಾರ್ಥಿಗಳ ಆಶಯದಂತೆ ಪ್ರತಿ ವರ್ಷನೂ ಕೂಡ ವೈಸ್ ಚಾನ್ಸಲರ್ ಕಪ್ ಅಂತಕ್ಕಂಥ ಒಂದು ಟೂರ್ನಮೆಂಟ್ ಅನ್ನ ಈ ಗ್ರೌಂಡಿನಲ್ಲಿ ಆಗ್ತಾ ಇತ್ತು. ಕೇವಲ ಒಂದೇ ಒಂದು ಕ್ರೀಡಾ ಚಟುವಟಿಕೆ, ಎಂಟೈರ್ ಅಕಾಡೆಮಿಕ್ ಇಯರ್ ಅಲ್ಲಿ ಒಂದೇ ಒಂದು ಕ್ರೀಡಾ ಚಟುವಟಿಕೆ, ಅದು ಬರೀ VC ಕಪ್ ಆಗ್ತಾ ಇತ್ತು. ಅದು ಕೂಡ ಈಗೇನು ನಾವು ನಿಮ್ಮ ಎದುರುಗಡೆ ಅತಿಥಿ ಉಪನ್ಯಾಸಕರಾಗಿ ನಿಂತಿದ್ದೀವಿ, ನಾನು 2011ರಲ್ಲಿ ವಿಶ್ವವಿದ್ಯಾಲಯಕ್ಕೆ ಸಂಶೋಧನೆ ವಿದ್ಯಾರ್ಥಿಯಾಗಿ ಬಂದಾಗ ಇಲ್ಲಿರ್ತಕ್ಕಂಥ ಸ್ನೇಹಿತರು ನನ್ನನ್ನು ಅನ್ಅಪೋಸ್ ಆಗಿ ಆಯ್ಕೆ ಮಾಡಿ ಅಧ್ಯಕ್ಷರನ್ನ ಮಾಡಿದರು. ಅವಾಗ ವಿದ್ಯಾರ್ಥಿಗಳ ಮಧ್ಯೆ ಮತ್ತು ಫ್ಯಾಕಲ್ಟಿ ಮಧ್ಯೆ, ವಿಶ್ವವಿದ್ಯಾಲಯದ ಮಧ್ಯೆ ಒಂದು ಗ್ಯಾಪ್ ಇದೆ ಅಂತಕ್ಕಂಥದ್ದನ್ನ ನಾನು ಕಂಡೆ. ಈ ಗ್ಯಾಪ್ ಅನ್ನ ತೊಡೆದು ಹಾಕಬೇಕು, ಈ ಗ್ಯಾಪ್ ಯಾವುದೇ ಕಾರಣಕ್ಕೂ ಇಲ್ಲಿ ಇರಬಾರ್ದು ಅಂತಕ್ಕಂಥ ಮನೋಭಾವನೆಯಿಂದ ವಿದ್ಯಾರ್ಥಿಗಳಿಗೆ, ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮತ್ತು ಫ್ಯಾಕಲ್ಟಿಗಳಿಗೆ ಒಂದು ಸಂಬಂಧವನ್ನು ಜೋಡಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ವೈಸ್ ಚಾನ್ಸಲರ್ ಕಪ್ ಅಂತಕ್ಕಂಥ ಒಂದು ಟೂರ್ನಮೆಂಟ್, ಒಂದು ನೆಪಕ್ಕೋಸ್ಕರ ಅದನ್ನು ಆಯೋಜನೆ ಮಾಡಿ ಇವತ್ತು ವಿದ್ಯಾರ್ಥಿಗಳು, ಸಂಶೋಧನಾ ವಿದ್ಯಾರ್ಥಿಗಳು, ಅತಿಥಿ ಉಪನ್ಯಾಸಕರು ಮತ್ತೆ ಪರ್ಮನೆಂಟ್ ಫ್ಯಾಕಲ್ಟಿ ಮತ್ತೆ ಒಂದು ಸಾಲಿಡ್ ಆದಂಥ ಬ್ರಿಡ್ಜ್ ನಿರ್ಮಾಣ ಮಾಡುವಂಥ ಕೆಲಸ ನಾನು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಪ್ರತಿ ವರ್ಷ ಒಂದು ಚಟುವಟಿಕೆಯಲ್ಲಿ ಭಾಗ ಆಗಿ ಏನಾಗ್ತಾ ಇತ್ತು ಅಂತಂದ್ರೆ, ಸುಮಾರು ಈ ವಿಶ್ವವಿದ್ಯಾಲಯದಲ್ಲಿ 35ರಿಂದ 40 ವಿಭಾಗಗಳಿದ್ದಾವೆ. 40 ಟೀಮ್ ಬಂದಾಗ ಡ್ಯೂರೇಷನ್ ಆಫ್ ದಿ ಟೈಮ್ ವಿಲ್ ಇನ್ಕ್ರೀಸ್ ಅಂತ ಹೇಳಿ ಸುಮಾರು 15ರಿಂದ 20 ದಿವಸ ಟೂರ್ನಮೆಂಟ್ ಅನ್ನ ನಡೀತಾ ಇತ್ತು. ಅದರಲ್ಲಿ ನಾವು ಹೆಂಗಾದ್ರೂ ಮಾಡಿ ಕಡಿಮೆ ಡ್ಯೂರೇಷನ್ ಮಾಡಬೇಕು, ಯಾಕಂದ್ರೆ ಖರ್ಚು ವೆಚ್ಚ ಹೆಚ್ಚಾಗ್ತದೆ ಅಂತ ಹೇಳಿ ನಾಕ್ಔಟ್ ಸಿಸ್ಟಮ್ ಅನ್ನ ಮಾಡಿಬಿಟ್ಟು ಒಂದು ವಿದ್ಯಾರ್ಥಿ ಅಥವಾ ಒಂದು ಟೀಮು ಒಂದ್ಸರಿ ಸೋತು ಅಂತಂದ್ರೆ ಅದನ್ನ ಸೀದಾ ಮನೆಗೆ ಕಳಿಸುವಂತ ಕೆಲಸವನ್ನ ಆಗ್ತೈತೆ. ಆದ್ರೆ ವಿದ್ಯಾರ್ಥಿಗಳು ನಮ್ಮ ಹತ್ರ ಬಂದ್ಬಿಟ್ಟು, ಸರ್ ನಾವು ಹೊಸ ಟಿ ಶರ್ಟ್ಸ್ ತಗೊಂಡಿದೀವಿ, ಹೊಸ ಪ್ಯಾಂಟ್ ತಗೊಂಡಿದೀವಿ, ಕೇವಲ ಒಂದೇ ಒಂದು ಮಿಸ್ಟೇಕ್ ದಿಂದ ನಾವು ಮ್ಯಾಚ್ ಅನ್ನ ಸೋತ್ವಿ, ಅವ್ರು ಕ್ಯಾಚ್ ಬಿಟ್ರು ಮ್ಯಾಚ್ ಅನ್ನು ಸೋತ್ವಿ, ವಿಕೆಟ್ ಹೋಯ್ತು ಮ್ಯಾಚ್ ಅನ್ನ ಸೋತ್ವಿ, ನಮ್ಮ ಹತ್ರ ಪ್ರತಿಭೆ ಇದೆ, ನಮ್ದು ಇವತ್ತು ಬ್ಯಾಡ್ ಲಕ್ ಇತ್ತು, ನಾವು ಸೋತ್ತಾ ಇದೀವಿ, ನಮಗೆ ಅಟ್ಲೀಸ್ಟ್ 2-3 ಮ್ಯಾಚ್ ಆಡುವಂತ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಸುಮಾರು ವರ್ಷದಿಂದ ವಿದ್ಯಾರ್ಥಿಗಳ ಬೇಡಿಕೆ ಎತ್ತಿತ್ತಾ ಇಲ್ಲ. ಅವರ ಬೇಡಿಕೆಯನ್ನು ಅನುಸರಿಸಿ ಆಮೇಲೆ ವಿಶ್ವವಿದ್ಯಾಲಯದ ಹಣಕಾಸಿನ ಪರಿಸ್ಥಿತಿಯನ್ನು ನೋಡಿ ನಾನು ನಮ್ಮ ಅತಿಥಿ ಉಪನ್ಯಾಸಕರಿಗೆ ರಿಕ್ವೆಸ್ಟ್ ಮಾಡಿದೆ, ವಿದ್ಯಾರ್ಥಿಗಳ ಪರವಾಗಿ ಏನಂತ ರಿಕ್ವೆಸ್ಟ್ ಮಾಡಿದೆ ಅಂತಂದ್ರೆ, ಒಂದು ಟೂರ್ನಮೆಂಟ್ ಆಯೋಜನೆ ಮಾಡೋದಕ್ಕೆ ಎಷ್ಟು ದುಡ್ಡು ಖರ್ಚಾಗ್ತದೆ, ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಬೇಕು, ಯಾವ ರೀತಿ ನಾವು ಆಯೋಜನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಇಟ್ಕೊಂಡು ಎಲ್ರಿಗೂ ಕನ್ವಿನ್ಸ್ ಮಾಡಿಬಿಟ್ಟು ಇವತ್ತು ನಮ್ಮ ಕಡೆಯಿಂದ ಪ್ರಯತ್ನ ಮಾಡಿ ಇಷ್ಟು ಒಳ್ಳೆಯ ಸುಸರ್ಜಿತವಾದಂಥ ಒಂದು ಟೂರ್ನಮೆಂಟ್ ಅನ್ನು ಆರ್ಗನೈಸ್ ಮಾಡಿದ್ದೀವಿ. ಈ ಕ್ರೆಡಿಟ್ ನಾನು ಒಬ್ಬನಿಗೆ ಮಾತ್ರ ಅಲ್ಲ, ನನ್ನ ಜೊತೆಯಲ್ಲಿ ನಿಲ್ತಕ್ಕಂಥ ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಮತ್ತು ವಿಶೇಷವಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಎಲ್ಲ ಅಧಿಕಾರಿಗಳಿಗೆ ಸಲ್ತದೆ. ಯಾಕೆ ಅಂತಂದ್ರೆ, ನಾವು ಕುಲಪತಿಗಳು ಮತ್ತು ಕುಲಸಚಿವರ ಹತ್ರ ಹೋದಾಗ ನಮಗೆ 17 ತಾರೀಕಿನಿಂದ 25ನೇ ತಾರೀಕುವರೆಗೂ ಗ್ರೌಂಡ್ ಬೇಕು ಅಂತಂದ್ರೆ ಎಸ್ ಅಂದ್ರು. ಅದಾದ ನಂತರ ಕಣ್ಣೂರ್ ಸರ್ ಅವರಿಗೆ, ಸರ್ ನಮಗೆ ಈ ಪ್ಲಾಟ್ಫಾರ್ಮ್ ಬೇಕು, ನಮಗೆ ನಿಮ್ಮ ಎಂಪ್ಲಾಯೀಸ್ ಬೇಕು, ಪಿಚ್ ಮಾಡಿಕೊಡ್ಬೇಕು, ಗ್ರೌಂಡ್ ಮಾಡಿಕೊಡ್ಬೇಕು, ಫ್ಲಾಗ್ ಉಡಿಸ್ಬೇಕು, ಎಸ್ ಅಂತ ಹೇಳಿದ್ರು. ಸಿಂಡಿಕೇಟ್ ಸದಸ್ಯರು ವ್ಯಾಲಂಟ್ರಿ ಆಗಿ ಉದಯ್ ಪಾಟೀಲ್ ಸರ್ ಇರ್ಬೋದು, ರಾಘವೇಂದ್ರ ಸರ್ ಇರ್ಬೋದು, ಸುಳ್ಳ ಸರ್ ಇರ್ಬೋದು, ನಿಮಗೇನಾದ್ರೂ ಸಹಾಯ ಬೇಕಾದ್ರೆ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದೇ ರೀತಿಯಾಗಿ ನಮ್ಮ ಶಶೀರ್ ಸರ್ ಅವರು ರೇಷ್ಮೆ ಎಜುಕೇಶನಲ್ ಟ್ರಸ್ಟ್ ಅವರು ವ್ಯಾಲಂಟಿಯರ್ ಆಗಿ ನಮ್ಮನ್ನ ಸಹಾಯ ಮಾಡಿದ್ರು. ಅದೇ ರೀತಿಯಾಗಿ ಡಾಕ್ಟರ್ ಜಗನ್ನಾಥ್ ಪಟ್ಟಡ್ಕರ್ GFGCR ಪ್ರೊಫೆಸರ್ ಆದಂಥವ್ರು, ಅವರು ವ್ಯಾಲಂಟಿಯರ್ ಆಗಿ ನಾವು ಕೇಳಿಲ್ಲ, ಅವರು ಕೂಡ ಬಂದ್ಬಿಟ್ಟು ನಮ್ಮನ್ನ ಸಹಾಯ ಮಾಡಿದ್ರು. ಈ ಸಹಾಯಗಳನ್ನ ನನಗೆ ಮತ್ತೆ ನನ್ನ ತಂಡದವರಿಗೆ ಮೋಟಿವೇಟ್ ಮಾಡಿಬಿಟ್ಟು ಇಷ್ಟೊಂದು ಸುಸರ್ಜಿತವಾದಂಥ ಟೂರ್ನಮೆಂಟ್ ಆಯೋಜನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತು. ಈ ಟೂರ್ನಮೆಂಟ್ ಆರ್ಗನೈಸ್ ಮಾಡೋದಕ್ಕೆ ಸರ್ ವಿ ಹ್ಯಾವ್ ಸ್ಪೆಂಟ್ ಮೋರ್ ದನ್ 3 lakhs. ಆದರೆ ಆ ದುಡ್ಡು ದೊಡ್ಡದು ಕಾಣ್ತಿರ್ಬೋದು, ವಿದ್ಯಾರ್ಥಿಗಳ ಎದುರುಗಡೆ ನನಗೆ ಆ ದುಡ್ಡು ಏನೂ ಇಲ್ಲ. ಒಂದೇ ಒಂದು ಇವತ್ತು ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ 600-700 ಒಟ್ಟು ವಿದ್ಯಾರ್ಥಿಗಳಿದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ. ಈ ಟೂರ್ನಮೆಂಟ್ ಅಲ್ಲಿ ಭಾಗಿಯಾಗ್ತಕ್ಕಂಥದ್ದು 500 ವಿದ್ಯಾರ್ಥಿಗಳು. ತಲೆಯಲ್ಲಿ ಇಟ್ಕೊಳ್ಬೇಕು, 500 ವಿದ್ಯಾರ್ಥಿಗಳು.
ಮೆನ್ 20 ಟೀಮ್ಸ್, ವುಮೆನ್ 10 ಟೀಮ್ಸ್. ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಬಂದು ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಅಷ್ಟೇ ಅಲ್ಲ, ಈ ವಿಶ್ವವಿದ್ಯಾಲಯ ಕಟ್ಟೋದಕ್ಕೆ ನಮ್ಮ ಪೂರ್ವಜರು, ಈ ಭಾಗದಲ್ಲಿರ್ತಕ್ಕಂಥ ನಾಯಕರು ಎಲ್ಲರೂ ಕೂಡ ತಮ್ಮ ಬೆವರು ರಕ್ತ ಒಂದ್ ಮಾಡಿಬಿಟ್ಟು ಈ ವಿಶ್ವವಿದ್ಯಾಲಯನ ಕಟ್ಟಿದ್ದಾರೆ. ಇದನ್ನ ಉಳಿಸುವಂತ ಕೆಲಸ, ಇದನ್ನ ಬೆಳೆಸುವಂತ ಕೆಲಸ ನಮ್ದು, ನಿಮ್ದು ಮತ್ತೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳದಾಗಿರ್ತದೆ ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಇಂಥ ಆಕ್ಟಿವಿಟೀಸ್ಗಳನ್ನ ಆಗಬೇಕು. ಇದ್ರ ಜೊತೆನೆ ನಾವು ನ್ಯಾಷನಲ್, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗಳನ್ನ ಮಾಡಬೇಕು, ರೆಮಿಡಿಯಲ್ ಕ್ಲಾಸಸ್ಗಳನ್ನ ನಡೆಸಬೇಕು. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು KS, IS, IPS ಆಗಬೇಕು ಅಂತಕ್ಕಂಥ ಕನಸನ್ನ ನಾವು ಕಟ್ಟಿದೀವಿ. ಅವಕಾಶಗಳಿಲ್ಲ, ಆದರೆ ಸರ್ಗಳು ಕೂಡ ನಮಗೆ ಸಹಕಾರ ಮಾಡ್ತಾರೆ ಅಂತಕ್ಕಂಥ 100% ಕಾನ್ಫಿಡೆನ್ಸ್ ನನಗಿದೆ. ಇದೇ ರೀತಿ ಮುಂದೆ ಸಾಗೋಣ, ನಾವು ಹೆಜ್ಜೆ ಮೇಲೆ ಹೆಜ್ಜೆ ಹಾಕೋಣ. ಸರ್ ನಮ್ಮ ಕಾಲುಗಳಿಗೆ ಗೆಜ್ಜೆ ಕಟ್ಟಿದ್ರೆ ಸಾಕು ಅಂತಕ್ಕಂಥ ಮಾತನ್ನ ಹೇಳಿ ಈ ಶುಭ ಸಂದರ್ಭದಲ್ಲಿ ಈಗಾಗಲೇ ಟೈಮ್ ಆಗಿದೆ, ಟಾಸ್ ಮಾಡಿಬಿಟ್ಟು ಮ್ಯಾಚ್ಗಳನ್ನ ಸ್ಟಾರ್ಟ್ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ, ವೆರಿ ಶಾರ್ಟ್ ಆಫ್ ಟೈಮ್ ಎಲ್ಲ ಅಧಿಕಾರಿಗಳು ಕೂಡ ಬಂದಿದ್ದೀರಿ ಸರ್. ತಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೂ ವಿದ್ಯಾರ್ಥಿಗಳು ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಬ್ಯಾಟು ಬಾಲ್ ಮೂಲಕವಾಗಿ ಅಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಸಂವಿಧಾನ ದಿನಾಚರಣೆ ಅಂಗವಾಗಿ ಸಂವಿಧಾನ ಪ್ರೀಮಿಯರ್ ಲೀಗ್ 2026 ಅದ್ದೂರಿಯಾಗಿ ಉದ್ಘಾಟನೆಗೊಂಡಿದೆ. ಇವತ್ತು ಪಂದ್ಯ ಆರಂಭಗೊಳ್ಳುವ ಸಮಯ ಇನ್ನೇನು ಕೆಲವು ಕ್ಷಣಗಳಲ್ಲಿ ಅತಿಥಿ ಗಣ್ಯರಿಂದ. He is an employed student of this campus and he is an official umpire, sir. He has cleared his KSCA examination and he is the official umpire. And these people are his colleagues. ಇವತ್ತಿನಿಂದ ಸುಮಾರು 4-5 ಜನ ಸರ್ ಎಲ್ಲ ಎಂಟೈರ್ ಮ್ಯಾಚ್ ಅನ್ನ ಇದು ಮಾಡ್ತಾರೆ ಸರ್. ಅಂಡ್ ಹಿ ಇಸ್ ದ ಪರ್ಸನ್ ಹೂ ಹ್ಯಾಸ್ ಕ್ರಿಯೇಟೆಡ್ ಎಂಟೈರ್ ಗ್ರೌಂಡ್ ಅಂಡ್ ಪಿಚ್ ಮಾರ್ಕರ್ ಸರ್, ಮಾಳಿಗೆರೆ ಅಂತ ಹೇಳಿ ಎಲ್ಲ ಒಳ್ಳೊಳ್ಳೆ ಪ್ರತಿಭೆಗಳಾದ್ರೆ ಸರ್. ಇಂಟರ್ನ್ಯಾಷನಲ್ ಪಿಚ್ಚು ಹಿಂಗೆ ಆಗಲ್ಲ ಸರ್, ಹಂಗೆ ಮಾಡ್ತೀನಿ ಸರ್. ಹಾಂ बोलो भारत माता की जय। ಮೊದಲ ಎಸೆತ ಆಗಿದೆ. ಮೊದಲ ಎಸೆತದಲ್ಲಿ ರನ್ ಅನ್ನು ತೆಗೆದುಕೊಂಡಿದ್ದಾರೆ ರಾಜ್ಯಶಾಸ್ತ್ರ ವಿಭಾಗ ಆರಂಭಿಕ ಆಟಗಾರರು. ತಂಡದ ನಾಯಕರೇ ಖುದ್ದಾಗಿ ಮೊದಲನೇ ಓವರ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ. ಕಾಲಿಗೆ ಚೆಂಡು. ಒಟ್ಟಾರೆ 8 ಓವರ್ಗಳ ಪಂದ್ಯ. ಪ್ರತಿ ಬಾಲರ್ಗೂ 2 ಓವರ್ ಅನ್ನು ನಿಗದಿಪಡಿಸಲಾಗಿದೆ. 2 ಓವರ್ ಪವರ್ ಪ್ಲೇ ಇರುತ್ತೆ. गेंद हवा में खेला है, उठाया गेंद नाबाद के दिशा से 4 रनों के लिए सीमा पर। बहुत ही सुंदर चौका, नागराज के बल्ले से पहला चौका, अपने टीम का पहला चौका। बहुत ही सुंदर गेंदबाजी
क्षेत्र रक्षण थोड़ी सी मिसफील्ड और दौड़कर दोनों बल्लेबाजों ने 1 रन से संतुष्ट। बहुत ही खतरनाक गेंदबाजी। पहला गेंद, इस ओवर में अगली गेंद लेकर और गेंद को खेला है उसके पीछे। बहुत ही सुंदर गेंद, बहुत ही सुंदर। बॉलिंग सर। विशाल सामना करेंगे इमरान का। इमरान अपने कोटे का पहला ओवर और टीम का तीसरा ओवर लेकर इमरान राइट आर्म ओवर द विकेट। खेला है गेंद हवा में, बहुत ही सुंदर क्षेत्र रक्षण। 1 रन से संतोष करना पड़ेगा विशाल को। इमरान अगली गेंद लेकर राइट आर्म ओवर द विकेट। खेला है गेंद को वहां पर 4 रनों के लिए गेंद सीमा पर। बहुत ही सुंदर गेंदबाजी। कोई रन नहीं, कोई क्षति नहीं, सुरक्षित। इमरान अगली गेंद लेकर खेला है गेंद। जब तक फील्ड होती है थोड़ी सी मिसफील्ड, उसका फायदा लेकर 2 रन के लिए भाग रहे हैं। यहाँ पर दोनों बल्लेबाजों में कुछ कंफ्यूजन। रन आउट के रूप में लगता हुआ है दूसरा विकेट। इमरान अगली गेंद लेकर खेला है गेंद हवा में, उसके पीछे 2 खिलाड़ी दौड़ रहे हैं। हम अंपायर का निर्णय लेना चाहेंगे। तब तक 2 रन, 4 रनों के लिए गेंद सीमा पार। तनतनाती हुए गेंद 4 रनों के लिए सीमा पार। इमरान अगली गेंद लेकर बहुत ही अंपायर का निर्णय लेना चाहेंगे। ओ थोड़ी सी मिसफील्डिंग, नए गेंदबाज। खेला है गेंद, जा रही है लॉक ऑन पर। तब तक 1 रन से संतुष्ट करना पड़ेगा दोनों बल्लेबाजों को। बहुत ही सुंदर क्षेत्र रक्षण।